ತಂದೆ ತಾಯಿ ಪಾತ್ರ ಎಷ್ಟು ಮುಖ್ಯ ಒಬ್ಬ ಮಗನ ಜೀವನದಲ್ಲಿ ಅನ್ನೋದು ಬಹಳ ಗೊತ್ತಾಗುತ್ತೆ. ಮಗ ಉದ್ಧಾರ ಆಗೋಕ್ಕೆ ತಂದೆ ತಾಯಿಗಳು ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ತಂದೆ ತಾಯಿಗಳು ಇಲ್ಲದಂಥ ಮಗನ ಬದುಕು ಏನಾಗಿದೆ ಅಂತ ಹೇಳಿ ನಾವು ಪ್ರತಿನಿತ್ಯ ನ್ಯೂಸ್ನಲ್ಲಿ ನಿಮಗೆ ತೋರಿಸ್ತಾನೆ ಇರ್ತೀವಿ. ಆದರೆ ಪವನ್ ದೇಶಪಾಂಡೆ ಹೇಳಿದರು, ನನ್ನ ತಾಯಿ ನನಗೆ ಪ್ರೋತ್ಸಾಹ ಮಾಡಿದರು, ನನ್ನ ತಂದೆ ನಂಗೆ ಪ್ರೋತ್ಸಾಹ ಮಾಡಿದರು ಅಂತ ಹೇಳಿ. ಪವನ್, ನಿಮ್ಮ ತಂದೆ ತಾಯಿ ಏನು ಮಾಡ್ಕೊಂಡಿದ್ರು, ಏನು ಮಾಡ್ತಾರೆ ಈಗ? ಇಲ್ಲ, ನಮ್ಮ ತಂದೆ ನ್ಯೂಸ್ ಪೇಪರ್ ಏಜೆನ್ಸಿ ಇತ್ತು ಧಾರವಾಡದಲ್ಲಿ, ಸೈತ್ ಕರ್ನಾಟಕ ಅಂತ ಒಂದು ಪೇಪರ್ ಏಜೆನ್ಸಿ. 35 ವರ್ಷ ಎವ್ರಿ ಡೇ 3:30 ಪೇಪರ್. ನಮಗೆ ಸಂಬಂಧಪಟ್ಟದವರು. ಹೌದು, ನಿಮಗೆ ಸಂಬಂಧಪಟ್ಟಿರೋರು. ಸೊ ಅಷ್ಟು ಕಷ್ಟದಲ್ಲಿ ಯಾವತ್ತು ನಮಗೆ ಕಷ್ಟ ಅನ್ನೋದೇ ತೋರಿಸ್ಲಿಲ್ಲ ಅವರು. ಅವ್ರೊಂತಿರಿ ಅವ್ರದ್ದು ಫೈನಾನ್ಷಿಯಲ್ ಸಪೋರ್ಟ್ ಆಗಲಿ ಯಾವತ್ತು ಕಮ್ಮಿ ಇದ್ರು, ಬ್ಯಾಟು ಏನೋ ಬೇಕು ಅಂದ್ರೆ ಯಾವತ್ತು ಇಲ್ಲ ಅಂದಿರೋದೇ ಇಲ್ಲ. ಸೊ ಆತರ ಅವ್ರ ಕಡೆಯಿಂದ ಸಪೋರ್ಟು. ಕ್ರಿಕೆಟ್ ಅಂತ ಬಂದಾಗ ಒಂದು ಮ್ಯಾಚು ಮಿಸ್ ಮಾಡ್ಲಿಲ್ಲ ನಾನು. ಬೆಂಗಳೂರು ಬರೋರ್ಗು ಧಾರವಾಡದಲ್ಲಿ ನನ್ನ ಮ್ಯಾಚ್ ನೋಡೋರು, ನಾನು ಔಟ್ ಆದ ತಕ್ಷಣ ಮನೆಗೆ ಹೋಗ್ಬಿಡೋರು. ಅದು ಯಾಕೆ ನನ್ಗೋಸ್ಕರ ಬರ್ತಾ ಇದ್ರು, ಅದು ಒಬ್ಬೇಕಾಗಿರೋವಂಥದ್ದೇ. ಬಟ್ ನಮ್ಮ ತಾಯಿ ಹಂಗಿರ್ಲಿಲ್ಲ. ಅವರು 3:30 ಪೇಪರ್ ಹೋದ್ರೆ ಇವ್ರು 3:30 ಎದ್ದು ನನಗೆ ಟಿಫಿನ್ ರೆಡಿ ಮಾಡಿ, ಯಾಕಂದ್ರೆ ನಮ್ಮ ಮನೆ ನವನಗರ, ಅಲ್ಲಿಂದ ಧಾರವಾಡಗೆ ಹೋಗ್ಬೇಕಂದ್ರೆ 15 ಕಿಲೋಮೀಟರ್ ಎವ್ರಿ ಡೇ. 5 ಗಂಟೆಗೆ ಬಸ್ ಬರ್ತಾಯಿತ್ತು. ಆ ಬಸ್ ಮಿಸ್ ಆದ್ರೆ ಅಷ್ಟೇ ಮುಗೀತು. ನಾನು ಸ್ಕೂಲ್ ಬ್ಯಾಗ್ ಎತ್ಕೊಂಡೆ, ಟಿಫಿನ್ ಬಾಕ್ಸ್ ತಗೊಂಡು ಫುಲ್ ಡೇ ಟಿಫಿನ್ ಬಾಕ್ಸ್ ತಗೊಂಡೆ ಹೋಗ್ತಾ ಇದೆ. ಅದಕ್ಕೆ ರೆಡಿ ಮಾಡ್ಕೊಡೋರು ನಮ್ಮ ತಾಯಿ. ಅಲ್ಲಿ ನಮ್ ನವನಗರ್ ಬಸ್ ಸ್ಟಾಪ್ ಬರ್ಬೇಕಂದ್ರೆ 3 ಕಿಲೋಮೀಟರ್. ಏನು ಸ್ಟ್ರೀಟ್ ಲೈಟ್ ಎಲ್ಲ ಏನು ಇರ್ತಾ ಇರ್ಲಿಲ್ಲ. ಅವರು ಟಾರ್ಚ್ ಇಟ್ಕೊಂಡು ನನ್ನ ಜೊತೆ ಬಸ್ ಸ್ಟ್ಯಾಂಡ್ ವರ್ಗೂ ಕಳ್ಸಕ್ ಬರೋರು. ನಾನು ಬಸ್ ಹತ್ತದ್ಮೇಲೆ ಅವ್ರು ವಾಪಸ್ ಬರೋರು. ಇದು ನಾನು ಬೆಂಗಳೂರು ಬರೋವರೆಗೂ ಮಾಡೋದ್ರಿಂದ ನಮ್ಮ ತಾಯಿ ಆಲ್ಮೋಸ್ಟ್ ಒಂದು 8-9 ವರ್ಷ ಕನ್ಸಿಸ್ಟೆಂಟ್ ಆಗಿ ಈ ತರ ಮಾಡ್ತಾರೆ. ಸೊ ಅಂದ್ರೆ ಯಾರಿಗಾದ್ರೂ ಈ ತರ ಸಪೋರ್ಟ್ ಇರುತ್ತೆ. ಸಪೋರ್ಟ್ ಒಂದು ಏನಂತಂದ್ರೆ, ತಂದೆ ತಾಯಿ ಯಾವ ತಂದೆ ತಾಯಿನೂ ಸಪೋರ್ಟ್ ಮಾಡಲ್ಲ ಅನ್ನೋದಿಲ್ಲಲ್ಲ. ನೀವು ಎದ್ರಲ್ಲಿ ಇಚ್ಛೆ ಇದೆಯೋ ಅದ್ರ ಸಪೋರ್ಟ್ ಮಾಡೇ ಮಾಡ್ತಾರೆ. ಬಟ್ ನೀವು ಆಸ್ ಏನ್ ಮಾಡಕ್ ಹೊರಟಿದ್ರಲ್ಲ, ಅದು ನಿಮ್ಮ ಮೇಲೆ ಡಿಪೆಂಡ್. ನಿಮ್ ತಂದೆ ತಾಯಿ ಹೆಸರು ಎಷ್ಟು ಚೆನ್ನಾಗಿ ಮಾಡ್ತೀರಾ ನಮ್ಮ ಮೇಲೆ ಇರುತ್ತೆ. ಅಡ್ಡ ದಾರಿ ಹಿಡಿದು ಅಂತಂದ್ರೆ ಏನಾಗ್ಬಿಡುತ್ತೆ, ಕಷ್ಟಪಟ್ಟಿದ್ದು ವ್ಯರ್ಥ ಆಗ್ಬಿಡುತ್ತೆ. ಆಮೇಲೆ ಕೆಟ್ಟ ಹೆಸರು ಮಗನ್ ಕೆಟ್ಟ ಹೆಸರು ಬರೋಲ್ಲ, ಅಪ್ಪ ಅಮ್ಮ ಕೆಟ್ಟ ಹೆಸರು ಬರಕ್ ಶುರು ಆಗುತ್ತೆ. ಚೆನ್ನಾಗಿ ಬೆಳೆಸ್ತಿಲ್ಲ, ಚೆನ್ನಾಗಿ ಓದಿಸ್ತಿಲ್ಲ, ಓದಿದ್ರೆ ಚೆನ್ನಾಗಿರೋನು. ಸೊ ನನ್ನ ಪ್ರಕಾರ ನಿಮ್ಮ ಮೇಲೆ ಇರುತ್ತೆ ಡಿಪೆಂಡೆನ್ಸಿ, ಹೆಂಗೆ ನಿಮ್ಮ ತಂದೆ ತಾಯಿ ಹೆಸರು ಮೇಲೆ ತರ್ತೀರಾ ಅನ್ನೋದು. ಎಸ್, ನಿಜ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.